ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. ಹಾಗಾದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಒಂದು ಉದ್ಯೋಗಗಳಿಗೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸಿದೆ. ನೀವು ಕೂಡ ಅರ್ಜಿಯನ್ನು ಹಾಕಿರ್ಬೋದು. ಬನ್ನಿ ಹಾಗಾದರೆ ನೋಡಿ, KA ನಡೆಸುವಂತಹ ಗ್ರಾಮ ಆಡಳಿತ ಅಧಿಕಾರಿ ಈ ಪರೀಕ್ಷೆಯು ಈ ಹಿಂದೆ ಇದ್ದ ಕೇವಲ PUC ಅಂಕಗಳ ಆಧಾರವಾಗಿ ಆಯ್ಕೆಯ ಬದಲಾಗಿ ಈಗ ಸ್ಪರ್ಧಾತ್ಮಕ CT ಪರೀಕ್ಷೆಯು ಕೂಡ ನಡೆಸುತ್ತೆ. ಹಾಗಾದರೆ ಈ CT ಪರೀಕ್ಷೆಯಲ್ಲಿ ನೀವು ರ್ಯಾಂಕ್ ಬರಬೇಕಂದ್ರೆ, ಪಾಸ್ ಆಗಬೇಕಂದ್ರೆ, ನಿಮ್ಮ ಒಂದು ಹೆಸರು ಕೂಡ ಮೆರಿಟ್ ಲಿಸ್ಟಲ್ಲಿ ಬರಬೇಕು ಅಂದರೆ CT ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಸಿಲೆಬಸ್ ಹೇಗಿದೆ, ಯಾವ್ಯಾವ ಒಂದು ವಿಷಯಕ್ಕೆ ಯಾವ್ಯಾವ ಪುಸ್ತಕಗಳನ್ನು, ಯಾರು ಬರೆದಂಥ ಪುಸ್ತಕಗಳನ್ನು ಓದಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ, ಈ ಸರಿ KPSC ಮುಖಾಂತರ ನಡೀತಾ ಇತ್ತು ಪರೀಕ್ಷೆ, ಬಟ್ ಈ ಸರಿ KEA ಮುಖಾಂತರ ಪಠ್ಯಕ್ರಮದ ಪ್ರಕಾರ ಪರೀಕ್ಷೆ ಒಟ್ಟು 200 ಅಂಕಗಳಿಗೆ 2 ಪತ್ರಿಕೆಗಳನ್ನು ಒಳಗೊಂಡಿರ್ತದೆ. ನೆನ್ಪಿಟ್ಕೊಳ್ಳಿ, ಯಾಕಂದರೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಯಾವ್ಯಾವ ವಿಷಯಕ್ಕೆ ಯಾವ ಪುಸ್ತಕಗಳನ್ನು ಓದಿದರೆ ನೀವು ಆರಾಮಾಗಿ ಈ CT ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಬನ್ನಿ ನೋಡಿ, ಇಲ್ಲಿ ಈ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಲಿಕ್ಕೆ ನೀವು ಓದಲೇಬೇಕಾದಂತಹ ಪ್ರಮುಖ ಒಂದು ಪುಸ್ತಕಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು 100 ಅಂಕಗಳಿಗೆ ಸಂಬಂಧಪಡುತ್ತೆ. ಆ 100 ಅಂಕಗಳಿಗೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿ ಒಂದು ಪ್ರಶ್ನೆಗೆ 1 ಅಂಕ ಇರ್ತದೆ. ಸಮಯ 2 ಗಂಟೆ ಇರುತ್ತೆ. ಪತ್ರಿಕೆ 2 ಸಂವಹನ ಪತ್ರಿಕೆ ಇರುತ್ತೆ. 100 ಅಂಕಗಳಿರ್ತದೆ. ಸಾಮಾನ್ಯ ಕನ್ನಡವನ್ನು ಒಳಗೊಂಡಿರ್ತದೆ. 35 ಅಂಕಗಳು ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬರೆದ್ರೆ, ಸಾಮಾನ್ಯ ಇಂಗ್ಲೀಷಕ್ಕೆ 35 ಪ್ರಶ್ನೆಗಳನ್ನು ಕೇಳ್ತಾರೆ. ಕಂಪ್ಯೂಟರ್ ಜ್ಞಾನಕ್ಕೆ 30 ಅಂಕಗಳನ್ನು ಕೇಳ್ತಾರೆ. ನೆಕ್ಸ್ಟು ವಿಷಯವಾರು ಪ್ರಮುಖ ಪುಸ್ತಕಗಳ ಪಟ್ಟಿ ನೋಡ್ತಾ ಹೋಗೋದಾದರೆ, ಇಲ್ಲಿ ನೋಡಿ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ 100 ಅಂಕಗಳಿಗೆ. ಈ ಪತ್ರಿಕೆಯಲ್ಲಿ ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭೂಗೋಳ, ಸಂವಿಧಾನ, ಸಾಮಾನ್ಯ ವಿಜ್ಞಾನ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ. ಏನು ಮೂಲ ಪುಸ್ತಕಗಳು 6ರಿಂದ 10ನೇ ತರಗತಿಯ DSRT ಪುಸ್ತಕಗಳನ್ನು ಓದ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಮುಖ್ಯವಾಗಿ ಮೂಲ ಪುಸ್ತಕಗಳು ಅಂದರೆ, ನೀವು ಪತ್ರಿಕೆ 1 ಸಾಮಾನ್ಯ ಜ್ಞಾನಕ್ಕೆ 100 ಅಂಕಗಳು ಇರ್ತದಲ್ವಾ, ಅಲ್ಲಿ ನೀವು ಇತಿಹಾಸಕ್ಕೆ, ಭೂಗೋಳಕ್ಕೆ ಮತ್ತು ಸಂವಿಧಾನ, ಸಾಮಾನ್ಯ ಜ್ಞಾನ ಇವು ಎಲ್ಲ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು 6ರಿಂದ 10ನೇ ತರಗತಿಗೆ ಸಂಬಂಧಪಡುವಂಥ DSRT ಕರ್ನಾಟಕ ಪುಸ್ತಕಗಳನ್ನು ಓದಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸಾಮಾನ್ಯವಾಗಿ ನಿಮಗೆ ಭಾರತ ಸಂವಿಧಾನಕ್ಕೆ ಯಾವ ಪುಸ್ತಕ ಓದಬೇಕು ಅಂದರೆ, ಭಾರತ ಸಂವಿಧಾನ PS ಗಂಗಾಧರ್ ಅವರು ಬರೆದಂಥ ಪುಸ್ತಕ ಅಲ್ಟಿಮೇಟ್ ಆಗಿರುತ್ತೆ. ಒಂದು ವೇಳೆ ಅದು ಇಲ್ಲ ಅಂದರೂ ಕೂಡ KM ಸುರೇಶ್ರವರು ಬರೆದಂತಹ ಭಾರತ ಸಂವಿಧಾನದ ಪುಸ್ತಕವನ್ನು ಓದ್ಕೊಳ್ಳಿ. ಭಾರತ ಸಂವಿಧಾನಕ್ಕೆ ಬೇಕಾಗುವಂಥ ಪುಸ್ತಕ ಇದು. ಕರ್ನಾಟಕ ಮತ್ತು ಭಾರತದ ಇತಿಹಾಸ ಹಾಗೂ ಭೂಗೋಳ ಒಂದು ವಿಷಯಕ್ಕೆ ನೀವು ಯಾರ ಪುಸ್ತಕ ಓದಬೇಕು ಅಂದರೆ, ಇತಿಹಾಸಕ್ಕೆ ಡಾಕ್ಟರ್ ಸದಾಶಿವ ಅವರ ಪುಸ್ತಕವನ್ನು ಓದ್ಕೊಳ್ಳಿ. ಭೂಗೋಳಶಾಸ್ತ್ರಕ್ಕೆ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕವನ್ನು ಓದ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಪುಸ್ತಕಗಳು, ಹೈಲೈಟ್ ಇರುವಂಥ ಪುಸ್ತಕಗಳು, ಡೀಪಾಗಿ ಕೊಟ್ಟಿರೋದಿಲ್ಲ, ಬಟ್ ಏನು ಬೇಕು ಅದನ್ನು ಅಷ್ಟೇ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಕೊಟ್ಟಿರ್ತಾನೆ. ಭಾಳ ಇಂಪಾರ್ಟೆಂಟ್ ಪುಸ್ತಕ. ಒಂದು ವೇಳೆ ಪಂಚಾಯತ್ ರಾಜ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಧಾನದ ಆಲದಕಟ್ಟಿ ಅಥವಾ KM ಸುರೇಶ್ರವರು ಬರೆದಂಥ ಪಂಚಾಯತ್ ರಾಜ್ಯ ಪುಸ್ತಕಗಳನ್ನು ಓದ್ಕೊಳ್ರಿ. ಸದಾನಂದ ಆಲದಕಟ್ಟಿಯವರು ಕೂಡ ಬರೆದಿದ್ದಾರೆ. ಸೂಪರ್ ಆಗಿರುತ್ತೆ ಪುಸ್ತಕದು ಕೂಡ. ಬಟ್ KM ಸುರೇಶ್ರವರು ಬರೆದಿದ್ದಾರೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಪುಸ್ತಕ ತಗೊಳ್ಳಿ. ನೆಕ್ಸ್ಟ್, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಾಗಿ ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಜಗತ್ತು ಮಾಸಿಕ ಪತ್ರಿಕೆಗಳನ್ನು ನೀವು ಓದೋದ್ರಿಂದ ಭಾಳ ಉತ್ತಮವಾದಂಥ ನಿಮಗೆ ನಾಲೆಜ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಪತ್ರಿಕೆ 2 ಹೋಗೋಣ. ಇವಾಗ ಸಂವಹನಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ 2ಗೆ ಯಾರೆಲ್ಲ ಪುಸ್ತಕ ಓದ್ಕೊಳ್ಬೇಕು ಅನ್ನೋದು ನೋಡ್ತಾ ಹೋಗೋಣ. ನೋಡಿ, ಸಾಮಾನ್ಯ ಕನ್ನಡಕ್ಕೆ 30 ಪ್ರಶ್ನೆಗಳು ಬರ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಸಂಜೀವ್ V ರಾಯ್ಕರ್ ಅಂತ ಬರೆದಾರೆ ಒಂದು ಪುಸ್ತಕ. ಅವರ ಸಾಮಾನ್ಯ ಕನ್ನಡ ಪುಸ್ತಕ ಬಹಳ ಅತ್ಯುತ್ತಮವಾಗಿದೆ, ಚೆನ್ನಾಗಿದೆ. ಇದನ್ನು ಓದ್ಕೊಳ್ಳಿ. ಒಂದು ವೇಳೆ ಅದು ಇರಲಿ ಅಂತಂದರೆ DSERTಯ ಕನ್ನಡ ವ್ಯಾಕರಣ ದರ್ಪಣ ಈ ಒಂದು ಪುಸ್ತಕ ಓದ್ಕೊಳ್ಳಿ. ಇವರು ಕೂಡ ಬರೆದಂಥ ಒಂದು ಪುಸ್ತಕ ಅತ್ಯುತ್ತಮವಾಗಿದೆ. ಓಕೆ. ನೆಕ್ಸ್ಟ್, ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ 35 ಪ್ರಶ್ನೆಗಳು ಕೂಡ ಸಾಮಾನ್ಯ ಇಂಗ್ಲೀಷಿಗೆ ಬರ್ತದೆ. ನೋಡಿ, ಇಲ್ಲಿ ಲಕ್ಷ್ಮಣ್ ಗಾಡೇಕರ್ ಅವರ ಜನರಲ್ ಇಂಗ್ಲೀಷ್ ಪುಸ್ತಕ ಓದ್ಕೊಳ್ಳಿ, ಅಥವಾ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಅರ್ಥ ಮಾಡಿಕೊಳ್ಳಲಿ ರೆನ್ ಮಾರ್ಟಿನ್ ಪುಸ್ತಕವನ್ನು ಓದ್ಕೊಳ್ಳಿ. ಇದು 2 ಪುಸ್ತಕಗಳು ಚೆನ್ನಾಗಿದೆ. ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತುಂಬ ಯಾವುದಪ್ಪ ಅಂದರೆ, ಸುರೇಶ್ ಬಾಬು ಮತ್ತು ಬಾಲ್ ಸುಬ್ರಹ್ಮಣ್ಯಂ ಅವರ ಕಂಪ್ಯೂಟರ್ ಸಾಕ್ಷರ ಪುಸ್ತಕಗಳನ್ನು ಓದ್ಕೊಳ್ಳಿ.
ಸುರೇಶ್ ಬಾಬು ಅಥವಾ ಬಾಲ್ ಸುಬ್ರಹ್ಮಣ್ಯ ಅವರ ಕಂಪ್ಯೂಟರ್ ಸಾಕ್ಷರತೆ ಪುಸ್ತಕಗಳನ್ನು ಓದ್ಕೊಳ್ರಿ. ಆರಾಮಾಗಿ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಸಮಗ್ರ ಗೈಡ್ಗಳು ಮತ್ತು ಪ್ರಶ್ನೆ ಬ್ಯಾಂಕ್ಗಳನ್ನು ಕೂಡ ನೀವು ಸಿದ್ಧ ಪಬ್ಲಿಕೇಶನ್ನಿಂದ ಬಂದಂತಹ ಒಂದು KA ಸಂಪೂರ್ಣವಾದಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಂದು ಸಿಲೆಬಸ್ಗೆ ತಕ್ಕಂತೆ ಒಂದು ಪುಸ್ತಕ ಇದೆ, ಅದನ್ನಾದರೂ ಓದ್ಕೊಳ್ಳಿ. ಇಷ್ಟು ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊಳ್ರಿ. ಕರೆಕ್ಟಾಗಿ ನೀವು ಓದ್ತಾ ಹೋದ್ಬಿಟ್ರೆ ಆರಾಮಾಗಿ CET ಕ್ಲಿಯರ್ ಮಾಡ್ಕೊಳ್ತೀರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.